ನಮಸ್ಕಾರ. ನನ್ನ ಹೆಸರು ತೇಜಸ್ ಕುಮಾರ್. ನಾನು ಆ್ಯಕ್ಟ್ ಮಾಡಿದ ಚಿತ್ರ ಎಜುಕೇಟೆಡ್ ಬುಲ್ಸ್. ಪ್ರಿಯ ವೀಕ್ಷಕರೇ, ಕನ್ನಡ ಅಭಿಮಾನಿಗಳೇ, ಕನ್ನಡ ಸಂಘದವರೇ, ಎಲ್ರಿಗೂ ಅಷ್ಟೇ ಕನ್ನಡ ಜನತೆಗಳಿಗೆ ನನ್ನ ನಮಸ್ಕಾರ. ನಾನು ಹೇಳ್ತಾ ಇರೋದು ಇಷ್ಟೇ ವಿಷಯ. ಕನ್ನಡ ಸಿನಿಮಾ ಎಜುಕೇಟೆಡ್ ಬುಲ್ಸ್ ಫಿಲಮ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಒಂದ್ಸಲ ನಮಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ. ಯಾಕಂದರೆ ಕನ್ನಡ ಸಿನಿಮಾದಲ್ಲಿ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆ್ಯಕ್ಟಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದೇ ಒಂದು ಸಲ ಬಂದು ಥಿಯೇಟ್ರಲ್ಲಿ ನೋಡಿ. ದಯವಿಟ್ಟು ನಮಗೆ ನೀವು ನೋಡಿ, ನಿಮಗೆ ನಾವು ಮೋಸ ಮಾಡೋದು, ನೀವು ಖುಷಿಯಾಗಿ ಹೋಗ್ತೀರಾ. ಇಯರ್ಸ್ ಬ್ಯಾಕೇ ನೋಡಿದ್ದೀನಿ. ಲೈಕ್ ಅವನು ಅವಾಗಿಂದನೂ ಲೈಕ್ ಈ ಥರ ಏನೋ ಒಂದು ಆಗಬೇಕು ಹಂಗೆ ಹಿಂಗೆ ಅಂತ ಫುಲ್ ಅಂದರೆ ಲೈಕ್ ಎಕ್ಸೈಟ್ಮೆಂಟ್ ಎಲ್ಲ ಇತ್ತು. ಲೈಕ್ ಸೊ ಅವನಲ್ಲಿ ಆ ಎನರ್ಜಿ ಅಂದರೆ ಏನೋ ಒಂದು ಮಾಡಬೇಕು ಅನ್ನೋದೊಂದು ಕರೆಕ್ಟಿಗಿದೆ. ಸೊ ಖುಷಿ ಆಗುತ್ತೆ. ಅಂದರೆ ಅವನಿಗೆ ಚಿಕ್ಕ ವಯಸ್ಸಿಂದ ನಾವು ಪವರ್ ಇತ್ತು, ವಿಲ್ ಪವರು, ಬೂಸ್ಟಪ್ ಪವರು ಎಲ್ಲ ಇತ್ತು. ಸಿನಿಮಾಸ್ ಹೆವಿನೇ ನೋಡ್ತಿದ್ದ. ಲೈಕ್ ಹೆವಿ ಲೈಕ್ ಕಾಮೆಂಟ್ ಮಾಡೋದೇ ಆಗಲಿ, ಇಲ್ಲಾಂದರೆ ನೀಟಾಗೆ ಲೈಕ್ ಏನಿದೆ ಸಿನಿಮಾ ಪ್ಲಾಟ್ ಬಗ್ಗೆ ತಿಳ್ಕೊಳೋದೇ ಆಗಿರಲಿ. ಸಿನಿಮಾಸ್ ಅಂದರೆ ಇಷ್ಟ ಅವನಿಗೆ ಬೇಸಿಕ್ಕಾಗಿ. ಅದೆಲ್ಲ ಇದು ನೋಡಿ ಈಗ ಯಾರಿಗೇ ಆಗಲಿ, ಈಗ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಈಗ ನಮ್ಮ ಅಜಯ್ ರಾಮ್ ಅವರು ಬೆಳೆದು ನಿಂತು ಮೇಲೆ ಬಂದಿದ್ದಾರೆ. ಬಟ್ ರೆಡಿ ಇದ್ದೀರಲ್ಲ ಮೂವಿ ನೋಡೋದಕ್ಕೆ? ಬಂದು ಎಲ್ಲ ರಿವ್ಯೂ ಹೇಳ್ಬೇಕು ಅಷ್ಟೇ ನಮಗೆ. ಸೂಪರ್ ಹಿಟ್ ಆಲ್ರೆಡಿ ಗೊತ್ತು. ಈ ಚಿತ್ರ ನಾವು ಟ್ರೈಲರ್ 2 ತಿಂಗಳ ಹಿಂದೆ ನೋಡಿದ್ವಿ. ಆ ಟ್ರೈಲರ್ನಲ್ಲೇ ನಮ್ಗೆ ಗೊತ್ತಾಯಿತು ಸಿನಿಮಾ ತುಂಬ ಸೂಪರ್ ಚೆನ್ನಾಗಿ ಬಂದಿದೆ. ಇದರಲ್ಲಿ ಒಳ್ಳೆಯ ಒಂದು ಇವತ್ತು ಕಾಲದ ಹುಡುಗರಿಗೆ, ಎಜುಕೇಟೆಡ್ ಹುಡುಗರಿಗೆ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದೆ. ಈಗ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಫಿಲಮ್ ನೋಡಿದ್ದಾರೆ. ಅವ್ರಿಗೆ ಯಾವ ರೀತಿ ಅನಿಸಿದೆ, ಯಾವ ರೀತಿ ರಿಯಾಕ್ಷನ್ ಇದೆ ಅಂತ ನಾನು ಕೇಳಕ್ಕೆ ಬಂದಿದ್ದೀನಿ. ಬರುತ್ತೆ ಹೇಳಪ್ಪ. ಸರ್, ಮೂವಿ ನೋಡಬೇಕಾದ್ರೆ ಅಂದರೆ ನಮ್ಮ ಅಣ್ಣ ಅಂತ ಫೀಲಿಂಗಲ್ಲಿ ಹೇಳ್ತಾ ಇಲ್ಲ. ಆ್ಯಕ್ಟಿಂಗು, ಒಂದು ಇದು ಸ್ಟೋರಿ ಎಲ್ಲ ಸಕ್ಕತ್ತಾಗೈತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸೊಬ್ರು ಮುಂದೆ ಬರಬೇಕು, ಹಳೊಬ್ರನ್ನೇ ನೋಡಿ ಬೇಜಾರಾಗಿದೆ. ಈ ಹೊಸೊಬ್ರು ಬೆಳೆಸಿ ಅಂತ ಹೇಳ್ತೀನಿ. ಅಷ್ಟು ಹೇಳ್ತಾ ನನ್ನ ಮಾತು. ಹಾಂ ಸರ್, ಈಗ ಇವರು ನಮ್ಮ ಫ್ರೆಂಡು, ಇಲ್ಲ ಪರಿಚಯ ಆದವರು. ಇವರು ನಮ್ಮ ಸಿನಿಮಾ ನೋಡಿ ಈಗ ನಮ್ಮ ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸ್ತು ಸರ್? ನೀವು ನಮಗೆ ಗುರುತು ಪರಿಚಯ ಇಲ್ಲ, ಆದ್ರೂ ನೀವು ನಮ್ಮ ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸ್ತು ಆ್ಯಸ್ ಅ ಆಡಿಯನ್ಸ್? ಒಂದು ಮೂವಿ ಆಗಿರ್ಬೋದು, ಒಂದು ಹಳೊಬ್ರಾಗಲಿ ಹೊಸೊಬ್ರಾಗಲಿ ಚೆನ್ನಾಗಿ ಮೂಡ್ತಾ ಇದೆ. ಯಾಕಂದರೆ ಒಂದು ಪ್ಲೇಸ್ ಆಗಿರ್ಬೋದು, ಒಂದು ಸ್ಟೋರಿ ಆಗಿರ್ಬೋದು, ಅಲ್ಲಿ ಇರೋರ ಡೈಲಾಗ್ಸು, ಅವರ ಮಾತು, ಅವರ ಪ್ಲೇಸ್ಗಳಲ್ಲಿ ಏನೇನು 4 ಜನ ಹೀರೋಗಳು ಒಂದು ಮೆಸೇಜ್ ಹೋಗ್ತಾ ಇದೆ. ಈ ಪ್ರಪಂಚದಲ್ಲಿ ಹೇಗೆ ಅಂತ ತೋರಿಸ್ತಾ ಇದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ. ಈ 4 ಮಂದಿ ಜನದಲ್ಲಿ ಪೂರ್ಣಿಕಾ ಮೇಡಮ್ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಎಲ್ಲರದ್ದು ಒಂದು ಪ್ಲೇಸು ಒಂದೇ ಆಗಲಿ, ಒಂದು ಇದಾಗಲಿ, ಡೈಲಾಗ್ಸ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ಮೂಡಿ ಚೆನ್ನಾಗಿ ಬರ್ತಾಯಿದೆ ಅಂತ ಎಲ್ಲರೂ ಬಂದು ನೋಡಲಿ ಅಂತ ಹೇಳ್ತಾ ಇದ್ದಾರೆ. ಹಾಂ ಸರ್, ಈಗ ನಮ್ಮ ಫ್ರೆಂಡ್ ಭರತ್ ಒಂದೇನೋ ಮೂವಿ ಡೈಲಾಗ್ ಹೇಳ್ತಾರಂತೆ, ಏನು ಹೇಳಿ ಕೇಳೋಣ? ಮೂವಿ ಎಲ್ಲ ಹೇಳೋ ಹಾಗೆ ಲೈಫಲ್ಲಿ ಕ್ಯಾಶುಯಲ್ ಆಗಿ 500 ಜನ ನೋಡ್ಬಿಟ್ಟು ಮೂವಿ ಸಕ್ಸಸ್ ಆಯಿತು ಅನ್ನೋದಲ್ಲ. ಒಬ್ಬಂಗೆ ಇಷ್ಟ ಆಗಬೇಕು ಮೂವಿ ಸಕ್ಸಸ್. 500 ಜನ ನೋಡಿ ಮೂವಿ ಸಕ್ಸಸ್ ಆಯಿತು ಅಂತ ಹೇಳೋದಲ್ಲ. ಒಬ್ಬಂಗೆ ಆ ಮೂವಿ ಇಷ್ಟ ಆಯಿತು ಅಂದರೆ ಅದು ಸಕ್ಸಸ್ಸೇ ಮೂವಿ ಅಂತ ಹೇಳ್ತೀನಿ. ಈಗ ನನ್ನ ಕ್ಲೋಸ್ ಫ್ರೆಂಡು ಚಡ್ಡಿ ದೋಸ್ತು ಚರಣ್ ಇದ್ದಾರೆ ನಮ್ಮ ಜೊತೆಗೆ. ಮಗ, ನಿಂಗೆ ಏನು ಅನಿಸ್ತು ಸಿನಿಮಾ? ನಾನು ನೋಡಿ ಇಷ್ಟು ದಿನ ಮಾಡಿದ್ದೇನೆ, ಆ್ಯಕ್ಟಿಂಗ್ ಅದೆಲ್ಲ ಕೇಳ್ತಾ ಇದ್ದೆ. ಬಟ್ ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡಿ ನಿಂಗೆ ಏನು ಅನ್ನಿಸ್ತು? ದೊಡ್ಡ ಸ್ಕ್ರೀನಲ್ಲಿ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಫ್ರೆಂಡ್ ಮಾಡಿದಾನಂತ. ಇನ್ನೊಂದು ಏನಂದರೆ ರಿಯಲ್ ಫ್ಯಾಕ್ಟ್ ಐತೆ ಇದರಲ್ಲಿ. ಎಲ್ಲರೂ ಹಾಳಾಗ್ತಾ ಇರೋದು ಹೆಂಗೆ ಹಾಳಾಗ್ತಾವ್ರೆ, ಅಡ್ಡದಾರಿನೂ ಇದೆ, ಒಳ್ಳೆನೂ ದಾರಿ ಇದೆ. ಈ ಫಿಲಮ್ ನೋಡಿದ್ರೆ ಅರ್ಥ ಆಗುತ್ತೆ. ಬಂದ್ಬಿಟ್ಟು ಚೆನ್ನಾಗಿ ಇದೆ ಈ ಫಿಲಮ್, ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ಸಾಂಗ್ ಕೂಡ ಭಾಗ್ಯಲಕ್ಷ್ಮಿ ಬಾರಮ್ಮ, ಅದು ಸಾಂಗ್ ಮಾತ್ರ ಹೈಲೈಟ್ ಆಗಿದೆ. ಮಸ್ತಾಗಿ ಕೇಳ್ಬೋದು ಆ ಸಾಂಗ್ನ, ಮತ್ತೆ ಕೇಳಬೇಕು ಅನ್ನಿಸ್ತದೆ. ಎಲ್ಲ ಚೆನ್ನಾಗಿದೆ ಫಿಲಮಲ್ಲಿ ನೋಡೋಕ್ಕೆ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ದಯವಿಟ್ಟು ನೀವು ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ, ಸಿನಿಮಾ ಹೇಗಿದೆ ಅಂತ ಪ್ರೋತ್ಸಾಹಿಸಿ ಅಷ್ಟೇ ಕೇಳಿ. ಥ್ಯಾಂಕ್ಸ್. ನಾನು GK ಮುದ್ದುರಾಜ್ ಅಂತೇಳಿ ಫಿಲ್ಮು ಎಜುಕೇಟೆಡ್ ಬುಲ್ಸ್ ಅಂದರೆ ವಿದ್ಯಾವಂತ ಗೂಳಿ ಅನ್ನೋ ಕನ್ನಡ ಸಿನಿಮಾ ನಿರ್ಮಾಣ ಮತ್ತು ನಿರ್ದೇಶನ ಮಾಡಿದ್ದೀನಿ. ಒಂದು ಯಂಗ್ ಜನ್ರೇಷನ್, ಈಗಿನ ಜನ್ರೇಷನ್ನು ಏನಂತಾರೆ, ಜನ್ಜಿ ಅಂತ ಹೇಳ್ತಾರಲ್ಲ. ಸೊ ಅಂಥದಕ್ಕೊಂದು ಕಾಂಟ್ಯಾಕ್ಟ್ ಆಗೋವಂಥ ಒಂದು ಕತೆ ಮಾಡಿದ್ದೀನಿ. ಅದ್ರ ಬಗ್ಗೆ ಕೆಲವು ನನಗೆ ಗೊತ್ತಿರೋಂಥ ನನ್ನ ಸಿನಿಮಾ ಟೈಟ್ಲ್ ನೋಡಿ ಬಂದಿರೋಂಥ ಜನಗಳು ಇಲ್ಲಿದ್ದಾರೆ. ಅವ್ರ ಬಗ್ಗೆ ನಾನೇ ಕೇಳ್ತೀನಿ ಹೆಂಗೆ ಅಂದ್ಬಿಟ್ಟು. ಯಾಕೆಂದರೆ ನನ್ನ ಕುತೂಹಲ ನಾನು ಅವರೊಂದು ತಿಳ್ಕೊಬೇಕು ಅಂತೇಳಿ. ನಮ್ಮ ಸಿನಿಮಾ ನೋಡಿದರೆ ಏನು ಅನಿಸ್ತಮ್ಮ? ತುಂಬ ಚೆನ್ನಾಗಿತ್ತು. ಇವಾಗಿನ ಜನ್ರೇಷನಲ್ಲಿ ಈ ಥರ ಸಿನಿಮಾ ಬೇಕು. ಎಲ್ಲ ಇದೆ, ಫ್ಯಾಮ್ಲಿ ಕುತ್ಕೊಂಡು ನೋಡ್ಬೋದು. ನಮ್ಮಂಥ ಜೆನ್ಸಿ ಅಂತ ಹೇಳಿದ್ರಲ್ಲ ಸರ್, ಅವರೆಲ್ಲ ಕುತ್ಕೊಂಡು ನೋಡೋ ಅಂಥ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಯಾವಾಗಲೂ ಬೇರೆ ಸಿನಿಮಾ ಜಾನರ್ ಬರೀ ಪ್ರೀತಿ ಅದು ಇದು ಅಂತ ಇರುತ್ತೆ, ಬಟ್ ಇದರಲ್ಲಿ ಎಲ್ಲ ಮಿಕ್ಸ್ ಇದೆ, ಎಲ್ಲ ಇಮೋಷನ್ಸ್ ಇದೆ, ಎಂಟರ್ಟೈನಿಂಗ್ ಆಗಿದೆ. ಸೊ ತುಂಬ ಚೆನ್ನಾಗಿತ್ತು.
ನಿಮಗೆ ಅನಿಸ್ತಮ್ಮ ಸಿನಿಮಾ ಬಗ್ಗೆ? ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಇವಾಗಿನ ಕಾಲದಲ್ಲಿ ಎಲ್ಲರೂ ಈ ಥರ ತಪ್ಪುಗಳು ತುಂಬ ಮಾಡಿದ್ದಾರೆ. ಎಲ್ಲ ಹೋಗ್ಬಿಟ್ಟು ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಿ ದುಡ್ಡೆಲ್ಲ ಕಳ್ಕೊಂಡಿದ್ದಾರೆ. ಒಂದು ಮಾರಲ್ ಕೊಡ್ತಿದೆ ಸ್ಟೋರಿ. ಸೊ ಈ ಥರ ತಪ್ಪು ಮಾಡಬಾರ್ದು ಅಂತ ಅವೇರ್ನೆಸ್ ಕೊಡ್ತಿದೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಇವಾಗಿನ ಸೊಸೈಟಿಲಿ. ಕತೆ ಬಗ್ಗೆ ಹೇಳಿದ್ರಿ, ಓಕೆ. ಬಟ್ ನಮ್ಮ ನಾಯಕ ನಟರು ಮತ್ತು ನಾಯಕಿ ಕಲಾವಿದರುಗಳು ಇವರು ನಿಮಗೆ ಅವರು ಲೈಕ್ ಆಯ್ತಾರಾ ಇಲ್ವಾ ಅವ್ರ ಕತೆ ಒಳಗೆ? ನನಗೆ ಗೊತ್ತಿರೋ ಪ್ರಕಾರ ನನ್ನ ಫ್ರೆಂಡ್ದು ಫಸ್ಟ್ ಮೂವಿ. ಬಟ್ ನನಗೆ ಅನಿಸೇ ಇಲ್ಲ ಆ್ಯಕ್ಚುಲಿ ಅವ್ನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ. ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನಂಗೆ ಆ ಥರ ಫೀಲೇ ಕೊಟ್ಟಿಲ್ಲ ಅವನು. ಸೊ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಥರನೇ ಆ್ಯಕ್ಟ್ ಮಾಡ್ದ. ಸೊ ನನಗೆ ತುಂಬ ಖುಷಿ ಇದೆ. ಮಿಕ್ಕಿರೋರು ಎಲ್ಲರೂ ಅಷ್ಟೇ, ಎಲ್ಲನೂ ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸಸ್ ಥರನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಲೈಕ್ ಮಾಡೋದಂತ ಯಾರು ಅಜಯ್ ರಾಮ್ ಅಂತಲ್ಲ ಅಥವಾ ಅಜಯ್ನೇ ಅಂದರೆ ಬರೀ ಅಜಯ್ ಮಾತ್ರ ನಿಮ್ಗೆ ಇಷ್ಟ ಆಯಿತು? ಪ್ರತಿ ಇನ್ನೂ 3 ಜನ ಇಷ್ಟ ಆಯ್ತರ? ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಫ್ರೆಂಡು ಅಂತ ನೀವು ಹೇಳ್ಬೇಡಿ. ಅಜಯ್ ರಾಮು ಆತ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದಾರಾ ಇಲ್ವಾ? ಜಸ್ಟಿಫೈ ಮಾಡಿದಾರೆ ಅವ್ರ ರೋಲು. ತುಂಬ ಚೆನ್ನಾಗೂ ಅಂದರೆ ನಾನು ಕೇಳ್ತೀನಿ, ನಿಮ್ಮ ಫ್ರೆಂಡ್ ಅಂತ ಹೇಳ್ಬೇಡಿ, ಮುಖಸ್ತುತಿಗೆ ಹೇಳ್ಬೇಡಿ, ಒಬ್ಬ ವೀಕ್ಷಕನಾಗಿ ಹೇಳ್ಬೇಕು ನೀವು. ಇಲ್ಲ, ನಿಜ. ಅವರು ಫ್ರೆಂಡ್ ಅಂತ ಹೇಳ್ತಿಲ್ಲ ನಾನು. ಬಟ್ ಅವರು ಸ್ಕಿಲ್ಲು ತೋರಿಸಿದ್ದಾರೆ, ಅದು ಕಾಣಿಸ್ಕೋತಿದೆ ಸ್ಕ್ರೀನ್. ನಮಗೂ ತುಂಬ ಇಷ್ಟ ಆಯಿತು. ಅವ್ನ ಫ್ರೆಂಡ್ ಮಾತ್ರ ಅಂತ ಅಲ್ಲ, ಎಲ್ಲ 4 ಹೀರೋ ಮತ್ತು ಹೀರೋಯಿನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅದೇ ಮೂವಿ ಅವ್ನ ಪಕ್ಕದ ಕೂತ್ಕೊಂಡು ನೋಡ್ತಾ ಇದ್ವಾಗ ಹೇಳ್ತಾ ಇದ್ದೀನಿ, ಅವಳು ಚೆನ್ನಾಗಿ ಈ ಸೀನ್ ತುಂಬ ಸಕ್ಕತ್ತಾಗಿ ಮಾಡಿದ್ದಾಳೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದೇ ಫ್ರೆಂಡ್ ಅಂತ ಒಂದು ಸ್ವಲ್ಪ ಅವನ್ನೇ ಜಾಸ್ತಿ ಇಷ್ಟ ಆಯಿತು. ನೋಡಿದರೆ ವೀಕ್ಷಕರೇ, ಇವರು ಆಲ್ಮೋಸ್ಟ್ ಆಲು ನಿಮ್ಮ ಜಾನರಿರುವಂಥ ಜನ್ರೇಷನ್ನು. ಸೊ ನಮ್ಮ ಜನ್ರೇಷನ್ನೇ ಬೇರೆ, ಆ ಜನ್ರೇಷನ್ನ ಈ ಜನ್ರೇಷನ್ ಸಿನಿಮಾ ಒಪ್ಕೊಂಡಿದೆ ಅಂದರೆ ತಮಗೂ ಇಡಿಸುತ್ತೆ. ಒಂದು ಸಲ ಸಿನಿಮಾ ನೋಡಿ ಬೆಂಬಲ ಮಾಡಿಕೊಡಿ. ಮತ್ತು ಸಿನಿಮಾ ಚೆನ್ನಾಗಿದೆ ನೋಡಿ. ಚೆನ್ನಾಗಿರೋ ಸಿನಿಮಾ ನೋಡಬಾರ್ದು, ಯಾವುದೇ ಕಾರಣ ನೋಡಲಬಾರ್ದು ಅಲ್ವೇ? ನನ್ನ ಸಿನಿಮಾ ಆದರೂ ಸರಿ, ಇನ್ನೊಬ್ಬರು ಸಿನಿಮಾ ಆದರೂ ಸರಿ, ಚೆನ್ನಾಗಿಲ್ಲ ಅಂದರೆ ಬೆಳಕಾಗಿಲ್ಲ, ಅದು ಟೈಮ್ ವೇಸ್ಟು, ದುಡ್ಡು ವೇಸ್ಟು. ಆದರೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಒಪ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಖುದ್ದಾಗಿ ಇಂಟರ್ವ್ಯೂ ಮಾಡಿದೆ. ಕೆಲವು ಜನ ನನ್ನ ತುಂಬ ಸಂತೋಷ ಅದು, ಇಂಥ ಪ್ರೇಕ್ಷಕರು ನನ್ನ ಸಿನಿಮಾಗೆ ಬಂದರೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಇವ್ರನ್ನ ನಾನಾಗಿ ಖುದ್ದಾಗಿ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಏಕೆಂದರೆ ನನಗೆ ಗೊತ್ತಿರೋರು ಬಂದಿರೋದು ಈ ಎಜುಕೇಟೆಡ್ ಬುಲ್ಸ್ ಅನ್ನೋ ಸಿನಿಮಾ ನೋಡಿ ಏನಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಒಳ್ಳೆ ಬಂದವರೆ. ಇದಕ್ಕೋಸ್ಕರ ಬಂದಿಲ್ಲ, ನನ್ನ ಸಿನಿಮಾ ನೋಡಬೇಕು ಅಂತ ಬಂದಿಲ್ಲ. ಅವರು ಎಜುಕೇಟೆಡ್ ಬುಲ್ಸ್ ಅಂದರೆ ಏನು ತಿಳ್ಕೊಳ್ಳೋಣ ಅಂತ ಬಂದವ್ರೆ. ಆವಾಗ ಅವ್ರಿಗೆ ಗೊತ್ತಾಗಿದೆ ಚೆನ್ನಾಗಿದೆ ಅಂತೇಳಿ. ಅದಕ್ಕೆ ನಾನು ನೋಡಿ ಖುಷಿ ಆಯಿತು. ಇಂಥ ಪ್ರೇಕ್ಷಕರು ಈ ಸಿನಿಮಾ ಬಂದಿರೋದು ಗೊತ್ತಾಗ್ತಾನೆ ನಾನೇ ಖುದ್ದಾಗಿ ಅವ್ರನ್ನ ಇಂಟರ್ವ್ಯೂ ಮಾಡಿದೆ, ನಿಮ್ಮ ಒಪಿನಿಯನ್ ಹೇಳಿ ಅಂತೇಳಿ. ಅದಕ್ಕೆ ಅವರು ನಿಜವಾಗಿ ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. ನಂಗೆ ತುಂಬ ಸಂತೋಷ ಆಯಿತು. ನಿಮ್ಮ ಜೊತೆ ಇರೋವಂಥ ಕೆಲಸದವ್ರಿಗೆ ದಯವಿಟ್ಟು ಹೇಳಿ, ಜೊತೆ ಇರೋರಿಗೆ ನಮ್ಮ ಸಿನಿಮಾ ನೋಡೋಕೆ ಹೇಳಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.